ಗಾಳಿ ಮತ್ತು ನೀರು ಮತ್ತು ಭೂಮಿಯನ್ನ ಹಾಳು ಮಾಡ್ತಾ ಇದ್ದಾರೆ. 8 ತಿಂಗಳು 1 ವರ್ಷದಿಂದ ನಾವು ಕೊಟ್ಕೊಂಡೇ ಬರ್ತಾ ಇದ್ವಿ. ಯಾವುದೇ ರೀತಿಯಲ್ಲಿ ಸೊಪ್ಪಾಗ್ಲಿಲ್ಲ ನಮ್ಮ ಪಿಡಿ ಅವರು. ಅದಕ್ಕೋಸ್ಕರ ಅವ್ರಿಗೆ ಸನ್ಮಾನ ಮಾಡಿದ್ದೀರಿ. ಅದನ್ನ ಅವರು ಕೆಲಸ ಅವ್ರ ಕ್ರಮವಾಗಿ ಆಗಿಂದನೂ ಮಾಡ್ಕೊ ಬಂದಿದ್ರಿ. ಇಷ್ಟೆಲ್ಲ ಘಟನೆಗಳು ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಯಾರೋ ನಮ್ಮ ಮಾವನ ಮನೆಗೆ ಹೋದಂಗೆ 12 ಗಂಟೆಗೆ ಬರ್ತಾರೆ. ಅವ್ರಿಗೆ ಇಷ್ಟ ಬಂದಾಗ ವಾಪಸ್ ಓಡೋಗ್ತಾರೆ. ನೋಡಿಯಪ್ಪ, ನಮ್ಮ ಪಿಡಿಒ ಸನ್ಮಾನ ಆಗಿದೆ. ದಯವಿಟ್ಟು ನಾಳೆ ಕೆಲಸ ಮಾಡಿ. ಇಂತಹ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದ್ರೆ ಸಿಇಒ ಅವ್ರಿಗೆ ಪತ್ರ ಬರೀಬೇಕಾಗ್ತದೆ. ಭ್ರಷ್ಟರ ಪಾಲಿಗೆ ದುಸ್ವಪ್ನವಾಗಿರುವಂತಹ ಒಂದು ರೀತಿ ಆಡಳಿತದಲ್ಲಿ ಚುರುಕು ಮುಟ್ಟಿಸುವಂತಹ ಮತ್ತು ಆಡಳಿತದಲ್ಲಿರುವಂತಹ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನರಾಗಿರುವಂತಹ ಕರ್ನಾಟಕ ರಾಷ್ಟ್ರ ಸೇವಿಕಾ ಸಮಿತಿ KRS ವತಿಯಿಂದ ಅಧಿಕಾರಿಗಳಿಗೆ ಚಳಿ ಬಿಡಿಸುವಂತಹ ಕಾರ್ಯಕ್ರಮ ಮುಂದುವರೆದಿದೆ. ಅದರಲ್ಲೂ ಒಂದಷ್ಟು ದಪ್ಪ ಚರ್ಮನೆಯ ಅಧಿಕಾರಿಗಳು ಎಷ್ಟೇ KRS ನ ಕಾರ್ಯಕರ್ತರು ಹೋಗಿ ಮನವಿಗಳನ್ನ ನೀಡಿದ್ರು ಕೂಡ ಅದನ್ನ ಸರಿಪಡಿಸ್ತಿಲ್ಲ. ಹಾಗಾಗಿ ಅವರು ವಿನೂತನವಾಗಿ ಯಾವ ಅಧಿಕಾರಿಗಳಿಗೆ ಮನವಿಗಳನ್ನ ಕೊಟ್ಟಿರ್ತಾರೋ ಅದನ್ನ ಯಾರು ಸರಿಯಾದಂತ ಕೆಲಸ ಮಾಡೋದಿಲ್ವೋ ಅಂತಹವರಿಗೆ ಸನ್ಮಾನಿಸುವಂತ ಕಾರ್ಯಕ್ರಮವನ್ನ KRS ವತಿಯಿಂದ ನಡೆಯುತ್ತಿದೆ. ರವಿಕೃಷ್ಣ ರೆಡ್ಡಿರವರ ನೇತೃತ್ವದ ಈ ಒಂದು KRS ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಅಂದ್ರೆ PDO ಆಗಿರುವಂತ ಲಕ್ಷ್ಮೀನಾರಾಯಣ್ ರವರಿಗೆ ಸನ್ಮಾನಿಸುವಂತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಳೆದ 8 ತಿಂಗಳಿಂದಲೂ ಕೂಡ ಹಲವು ಮನವಿಗಳನ್ನ ನೀಡಿದ್ರು ಕೂಡ ಇವರು ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತಿಲ್ಲ ಅಂತೇಳಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅವರಿಗೆ ಮಾಡಿದ ಆ ಸನ್ಮಾನದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಇನ್ನು ಮಹೇಶ್ ಶೆಟ್ಟಿ ನೇತೃತ್ವದ ವಿಜಯ್ ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. KRS ನ ಸೇನಾನಿಗಳು ಕೂಡ ಭಾಗವಹಿಸಿ ಈ ಮಹಾನುಭಾವ ಲಕ್ಷ್ಮೀನಾರಾಯಣ್ ರವರು ದಪ್ಪ ಚರ್ಮನೆಯ ಮತ್ತು ಅತ್ಯಂತ ಚಾಣಾಕ್ಷತನದಿಂದ ತಾನು ಯಾವುದಕ್ಕೂ ಕೂಡ ಸಿಲುಕಬಾರದು. ಬೆಳಗ್ಗೆ ಎದ್ರೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಬಂದ್ಬಿಡ್ತಾರೆ. ಯಾವುದೇ RTI ಅರ್ಜಿಗಳನ್ನ ನೀಡಿದ್ರು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ. ಉಡಾಫೆಯ ಉತ್ತರಗಳನ್ನ ಕೊಡ್ತಾರಂತೆ. ಏನು RTI ನಲ್ಲಿ ಉತ್ತರಿಸ್ಲಿಲ್ಲ ಅಂತಂದ್ರೆ RTI ನಿಂದ ನಿಮ್ಗೆ ದಂಡ ಹಾಕ್ತಾರೆ. 15,000 ರೂಪಾಯಿ ತಾನೆ, ಕಟ್ಬಿಡ್ತೀನಿ ಬಿಡ್ರಿ ಅನ್ನುವಂತ ಉಡಾಫೆ ಉತ್ತರಗಳನ್ನ ಕೊಡ್ತಾರೆ. ಹಾಗೆಯೇ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಖಾತೆಗಳನ್ನ ಹೊಂದಿರುವಂತ ಪಂಚಾಯತಿ ಅಂದ್ರೆ ಕಲ್ಲುಬಾಳು. ಸುಮಾರು 25,000ಕ್ಕೂ ಹೆಚ್ಚು ಖಾತೆಗಳನ್ನ ಈ ಒಂದು ಗ್ರಾಮ ಪಂಚಾಯತಿ ಹೊಂದಿದೆ. ಅಷ್ಟೇ ಅಕ್ರಮಗಳು ಇದೆ. ತನ್ನ ಮೂಗಿನಡಿ ಅಕ್ರಮಗಳಿದ್ರು ಕೂಡ ಅದ್ಯಾವುದಕ್ಕೂ ಕೂಡ ಸ್ಪಂದಿಸೋದಿಲ್ಲ. ತನಗೆ ಬರೋದು ಬಂದ್ಬಿಟ್ರ ಸಾಕು ಇಂತಹ ಬೇಜವಾಬ್ದಾರಿ PDO ಮತ್ತೋರ್ವರಿಲ್ಲ. ಅಂತಹ PDOಗೆ ಇಂದು KRS ನವರು ಸನ್ಮಾನಿಸಿದ ಪರಿ ನೋಡಿ. ನೋಡಿಯಪ್ಪ, ನಮ್ಮ PDO ಸನ್ಮಾನ ಆಗಿದೆ. ದಯವಿಟ್ಟು ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಕೆಲಸ ಮಾಡ್ಲಿ ನಮ್ಮ PDO. ಈಗ ಮಾಡ್ಲಿಲ್ಲ, ಅದಕ್ಕೆ ಇದೆಲ್ಲ ಸನ್ಮಾನ ಮಾಡ್ತಾ ಇರೋದು. ದಯವಿಟ್ಟು ಈಗ 8 ತಿಂಗಳು 6 ತಿಂಗಳಾಗಿದೆ ಮಾಡ್ಲಿಲ್ಲ. 6 ತಿಂಗಳಾಗಿದೆ ಮಾಡ್ಲಿಲ್ಲ. ನಮ್ಮ PDO ಮಾಡ್ಲಿ, ಇನ್ನೊಂದು PDO ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ದಯವಿಟ್ಟು ನಮ್ದು ಬಡವರ ಪಕ್ಷ. ಒಂದಷ್ಟು ನಾಚಿಕೆ ಇಲ್ಲದಂತೆಯೇ ಈ ಅಧಿಕಾರಿ ಅವರು ಮಾಡ್ತಾ ಇರುವಂತ ಆ ಅವಮಾನದ ಮುಜುಗರದ ಸನ್ಮಾನವನ್ನ ಸ್ವೀಕರಿಸಿ ನಗ್ತಾ ಇರೋದನ್ನೊಮ್ಮೆ ನೋಡಿ. ಒಳ್ಳೆ ಕೆಲಸ ಮಾಡ್ಲಿ. ಇನ್ನೊಂದಿನ ಏನ್ ಸನ್ಮಾನ ಮಾಡ್ಬಿಟ್ಟು ಸೈಲೆಂಟ್ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಂಬೇಡಿ ವೀಕ್ಷಕರೇ. ಇದು ಇನ್ನೊಂದು 15 ದಿವಸ ನಮ್ಮ PDO ಅವ್ರು ಮಾಡಿಲ್ಲ ಅಂದ್ರೆ ಇಲ್ಲೇ ಪ್ರತಿಭಟನೆ ಮಾಡೋದು
ಸತಸಿದ್ಧವಾಗಿ 15 ದಿವಸ ಡೇಟ್ ಗ್ಯಾಪ್ ಇಟ್ಕೊಳ್ಳಿ. 15 ದಿವಸಕ್ಕೆ ತಿರ್ಗಾ ನಾವು ಬರ್ತೀವಿ. 15 ದಿವಸದಲ್ಲಿ ನಮ್ಮ ಪಿ ಡಿ ಅವರು ಎಷ್ಟು ಮಾಡಿದ್ದಾರೆ ಅನ್ನೋದನ್ನ ಸಾರ್ವಜನಿಕರಿಗೆ ತೋರಿಸ್ತೀವಿ. ಮಾಡಿಲ್ಲ ಅಂದ್ರೆ ಇಲ್ಲಿ ಈ ಸಂದರ್ಭದಲ್ಲಿ ನಾವು ಯಾಕೆ ಸನ್ಮಾನ ಮಾಡ್ತಿದೀವಿ ಅಂತ ಹೇಳಿ ಮಹೇಶ್ ರೆಡ್ಡಿ ರವರು ತಿಳಿಸಿದ್ದು ಹೀಗೆ. ಕೆರೆ ನೀರು ಹಾಳಾಗ್ತಾ ಇದೆ ಮತ್ತು ಅಲ್ಲಿನ ಬಂಡೆಗಳನ್ನ ಅಕ್ರಮವಾಗಿ ಹೊಡಿತಾ ಇದ್ದಾರೆ. ಎಲ್ಲ ಗಾಳಿ ಮತ್ತು ನೀರು ಮತ್ತು ಭೂಮಿಯನ್ನ ಹಾಳು ಮಾಡ್ತಾ ಇದ್ದಾರೆ, ಕಲುಷಿತ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಕ್ರಮ ಜರುಗಿಸಿ ಅಂತ ಸುಮಾರು ನವೀನ್ ಅವರು ಒಂದು 6 ರಿಂದ 8 ತಿಂಗಳಿಂದ ಕಷ್ಟಪಡ್ತಾ ಇದ್ದಾರೆ. ಲೆಟರ್ ಮುಖಾಂತರ ಕೊಟ್ಕೊಂಡು ಅದಕ್ಕೆ ಯಾವುದೇ ರೀತಿಯಲ್ಲಿ ಸೊಪ್ಪಾಗ್ಲಿಲ್ಲ ನಮ್ಮ ಪಿ ಡಿ ಅವರು. ಅದಕ್ಕೋಸ್ಕರ ಅವ್ರಿಗೆ ಸನ್ಮಾನ ಮಾಡಿದ್ದೀರಿ. ಯಾರೋ ನಮ್ಮ ಮಾವನ ಮನೆಗೆ ಹೋದಂಗೆ 12 ಗಂಟೆಗೆ ಬರ್ತಾರೆ, ಅವ್ರಿಗೆ ಇಷ್ಟ ಬಂದಾಗ ವಾಪಸ್ ಓಡೋಗ್ತಾರೆ. ಈ ಮಟ್ಟಕ್ಕಿರೋ ಪಿ ಡಿ ಒಗಳನ್ನ ನೋಡ್ಕೊಳಕ್ಕಾಗ್ದಿರುವಂಥ ಇ ಒಗಳು ಏನು ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಇ ಒಗಳು ಎಚ್ಚೆತ್ಕೊಬೇಕಾಗ್ತದೆ. ಇಂತಹ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದರೆ ಸಿ ಒ ಅವ್ರಿಗೆ ಪತ್ರ ಬರೀಬೇಕಾಗ್ತದೆ. ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕಾಗ್ತದೆ. ಇದು ನಿಧಾನ ಧೋರಣೆ ಅಲ್ಲ, ಇವರೊಂದು ಭ್ರಷ್ಟಾಚಾರದ ಕೂಪ ಅಂತ ಹೇಳ್ಬೋದು. ಇವ್ರು ಮಾಡುವಂಥ ಕೆಲಸಗಳನ್ನು ನಿಧಾನ ರೀತಿಯಲ್ಲಿ ಸಾಯಿಸೋದು ಎಷ್ಟು ಮಾತ್ರ ಸರಿ ಗೊತ್ತಿಲ್ಲ. ನಿಮ್ಗೆ ಅವಾಗಲೇ ಹೇಳಿಬಿಟ್ಟಿದ್ದೀನಿ. ಈಗ ನವೀನ್ ಅವರು ಮಾತಾಡ್ತಾರೆ ಇದ್ರ ಬಗ್ಗೆ. ಇಷ್ಟು ಹೇಳ್ತಾ ನನ್ನ ಮಾತು ಈಗಾದರೂ ನಮ್ಮ ಪಿ ಡಿ ಒ ಲಕ್ಷ್ಮೀನಾರಾಯಣ ಅವರಿಗೆ ಬುದ್ಧಿ ಬಂದು ಒಳ್ಳೆ ಕೆಲಸ ಮಾಡಲಿ ಅಂತ ನಿಮ್ಮ ಜನಗಳ ಮುಖಾಂತರ ನಾನು ಕೋರ್ಕೊಂತಾ ಇದ್ದೀನಿ. ಹಾಗೆ ಈ ಒಂದು ಸನ್ಮಾನಕ್ಕೆ ಪ್ರಮುಖ ಕಾರಣಗಳನ್ನು ಕೂಡ ಈ ಭಾಗದ KRS ಮುಖಂಡರಾದ ವಿಜಯ್ ವಿವರಿಸಿದ್ದು ಹೀಗೆ. 8 ತಿಂಗಳು 1 ವರ್ಷಗಳಿಂದ ನಾವು ಕೊಟ್ಕೊಂತಾನೆ ಬರ್ತಾ ಇದ್ವಿ. ಕೆಲವೊಂದು ನಾವು ಗಾಡಿಗಳನ್ನ ಅಕ್ರಮವಾಗಿ ಅವ್ರು ಏನು ಇದು ತ್ಯಾಜ್ಯ ವಸ್ತುಗಳು ತಗೊಬಂದು ಆಗ್ತಾ ಇದೆ ಅಂತ ಗಾಡಿಗಳನ್ನ ಇಟ್ಕೊಟ್ರು ಅವ್ರು ಯಾವುದೇ ಕ್ರಮ ಜರುಗುತ್ತೆ. ಈಗ ನಾವು ಸಮಸ್ಯೆ ಎದ್ದು ಕಾಣಿಸ್ತಾ ಇದೆ. ಆ ವಿಡಿಯೋಗಳ ಮುಖಾಂತರವಾಗಿ ಎಲ್ಲ ಭಾಗದ ನಮ್ಮ ಪಂಚಾಯತಿ ಇದನ್ನ ಬಹಿರಂಗ ಹೊರಗಡೆ ಆಗ್ತಾ ಇರೋದನ್ನ ತೋರಿಸ್ತಾ ಇದ್ದೀವಿ. ಅದನ್ನು ಅವರು ಅವ್ರ ಕ್ರಮವಾಗಿ ಆಗಿಂದನೂ ಮಾಡ್ಕೊ ಬಂದಿದ್ರು. ಇಷ್ಟೆಲ್ಲ ಘಟನೆಗಳು ಆಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇನ್ನು ಮುಂದೆ ಆದರೂ ಇವೆಲ್ಲ ಬದಲಾವಣೆ ಆಗಲಿ, ಒಳ್ಳೆ ಕೆಲಸಗಳು ಅವರು ಯಾವುದೆಲ್ಲ ಅವ್ರ ವ್ಯಾಪ್ತಿನಲ್ಲಿ ಬರುತ್ತೆ, ಅವ್ರಿಗೆ ಎಷ್ಟೆಲ್ಲ ಅಧಿಕಾರ ವ್ಯಾಪ್ತಿನಲ್ಲಿ ಬರುತ್ತೆ ಅದನ್ನು ಒಳ್ಳೆ ಕೆಲಸಗಳು ಮಾಡ್ತಾ ಹೋಗ್ಲಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಪಕ್ಷದ ಎಲ್ಲ ಸೈನಿಕರು ಬಂದಿರ್ತಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಬೇಜವಾಬ್ದಾರಿ ಅಧಿಕಾರಿ ಸರ್ಕಾರಿ ಕೆರೆಗಳನ್ನ ಹಾಡು ಹಗಲೇ ನುಂಗುತ್ತಿದ್ರು ಕೂಡ ಈ ಮನುಷ್ಯ ಕೇರ್ ಮಾಡೋದಿಲ್ಲ. ಕಂಪನಿಗಳಿಂದ ರಾಸಾಯನಿಕ ನೀರನ್ನ ತೆಗೆದುಕೊಂಡೋಗಿ ಕೆರೆಗಳಿಗೆ ಬಿಟ್ಟರು ಕೂಡ ಕೇರ್ ಮಾಡಲ್ಲ. ಕಸವನ್ನ ಎಲ್ಲಂದ್ರೆ ಅಲ್ಲಿ ಹಾಕಿದ್ರು ಕೂಡ ಅವರಿಂದ ಅಫ್ತಾ ತೆಗೆದುಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಯಾರ ಮೇಲೆಯೂ ಕೂಡ ದೂರನ್ನು ಕೂಡ ದಾಖಲೆ ಮಾಡೋದಿಲ್ಲ. ಅಕ್ರಮವಾದಂತಹ 100 ಖಾತೆಗಳನ್ನ ಅಥವಾ ಲೇಔಟ್ಗಳಿಗೆ ಅನುಮತಿಗಳನ್ನ ಅಥವಾ ಗೋಡೌನ್ಗಳಿಗೆ ವೇರ್ ಹೌಸ್ಗಳಿಗೆ ಅನುಮತಿಗಳನ್ನು ಕೊಟ್ಟು ತನ್ನಷ್ಟಕ್ಕೆ ತಾನು ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಇರ್ತಾರೆ ಹೊರತು ಇದ್ಯಾವುದೇ ರೀತಿಯಾದಂತ ಕೆಲಸವನ್ನ ಮಾಡ್ತಿಲ್ಲ. ಅದಕ್ಕಾಗಿಯೇ KRS ನವರು ಇವತ್ತು ಸನ್ಮಾನಿಸಿ ಈ ಮನುಷ್ಯನಿಗೆ ಮುಜುಗರವನ್ನು ಉಂಟು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ PDO ಲಕ್ಷ್ಮೀನಾರಾಯಣ್ ಸರಿ ಹೋಗ್ತಾರ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.